ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ, ಆದರೆ ಅವರ ಯಾವ ಮಾತಿಂದ ನಾವು ಬದಲಾದೆವು ಅನ್ನುವುದು ಮಾತ್ರ ತಿಳಿಯುವುದಿಲ್ಲ. ಇದು ಸತ್ಯ ಅಲ್ವಾ ಸ್ನೇಹಿತರೆ? ನೀವೇನಾದರೂ ಸ್ವಲ್ಪ ಬದಲಾವಣೆನ ನಿಮ್ಮ ಒಂದು ಬಿಹೇವಿಯರಲ್ಲಿ ತೋರಿಸಿದಾಗ ಎಲ್ಲರೂ ಹೇಳ್ತಾರೆ, ನೀನು ತುಂಬ ಬದಲಾಗಿದ್ಯಾ, ನೀನು ಮುಂಚೆ ಥರ ಇಲ್ಲ ಅಂತ. ಇದನ್ನ ಕೆಲವೊಬ್ರು ಇನ್ನೂ ಚುಚ್ಚುಮಾತಿಂದ ನೀನು ತುಂಬಾ ಚೇಂಜ್ ಆಗಿದ್ಯಾ, ನಿನಗೆ ತುಂಬಾ ಜಂಬ ಇದೆ ಇವಾಗ ಅಂತೆಲ್ಲನೂ ಹೇಳ್ತಾರೆ. ಆದರೆ ಅವ್ರಿಗೆ ಕೆಲವೊಮ್ಮೆ ಅರ್ಥನೇ ಆಗೋದಿಲ್ಲ ನಾವು ಯಾಕೆ ಆ ರೀತಿ ಬದಲಾವಣೆ ಆಗಿದ್ದೀವಿ, ಹಾಗೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಕೆಲವೊಮ್ಮೆ ನಾವು ಬಾಯ್ಬಿಟ್ಟು ಆ ಬದಲಾವಣೆಗೆ ಕಾರಣನ ಹೇಳೋದು ಒಳ್ಳೇದು ಅಂತಾನೆ ಅನ್ಸುತ್ತೆ. ಆದರೆ ಕೆಲವೊಮ್ಮೆ ಏನು ಕಾರಣನ ತಿಳಿಸ್ದೆ ಹಾಗೆ ನಾವಿರೋದು ಕೂಡ ಒಳ್ಳೇದು ಅಂತಾನೆ ಅನ್ಸುತ್ತೆ. ಅದು ಅವರವರ ಪರಿಸ್ಥಿತಿ ಹಾಗೆ ಅವರವರ ಮನಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಆದರೆ ಮನುಷ್ಯನಲ್ಲಿ ಬದಲಾವಣೆ ಅನ್ನೋದು ಯಾವಾಗಲೂ ಕೂಡ ಕೆಟ್ಟ ರೀತಿಯಲ್ಲೇ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ. ಸೊ ಬದಲಾವಣೆ ಅನ್ನೋದರಲ್ಲಿ ಒಳ್ಳೆ ರೀತಿಯಾದ ಬದಲಾವಣೆ ಹಾಗೆಯೇ ಕೆಟ್ಟ ರೀತಿಯಾದಂತಹ ಬದಲಾವಣೆ ಅನ್ನೋದು ಎರಡೂ ಕೂಡ ಇರುತ್ತೆ. ಸೊ ಅದು ಬಂದು ಅವರಿಗೆ ಆಗಿರುವಂತಹ ಪೆಟ್ಟೇನಿರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತಲ್ವ ಸ್ನೇಹಿತರೆ. ಸೊ ಕೆಲವೊಂದಷ್ಟು ಅನುಭವಗಳು ಹೇಗಾಗುತ್ತೆ ಅಂದರೆ ನಮ್ಮ ಒಳ್ಳೆ ರೀತಿ ಮನಸ್ಥಿತಿಯನ್ನು ಕೂಡ ಕೆಟ್ಟದಾಗಿ ಬದಲಾವಣೆ ಮಾಡುತ್ತೆ. ಕೆಲವೊಂದಷ್ಟು ಪರಿಸ್ಥಿತಿಗಳು ನಮ್ಮಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನು ಕೂಡ ಬದಲಾಯಿಸಿ ಒಳ್ಳೆ ರೀತಿಯಾಗಿ ನಮ್ಮನ್ನು ಮುಂದುವರಿಸುತ್ತೆ. ಸೊ ಅದು ಅವರವರ ಮನಸ್ಥಿತಿ ಹಾಗೆ ಪರಿಸ್ಥಿತಿ ಮೇಲೆ ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಎಲ್ಲ ಬದಲಾವಣೆಗಳಿಂದ ಕೂಡ ನಾವೊಂದು ಪಾಠನ ಕಲಿತೀವಿ ಅನ್ನೋದು ಮಾತ್ರ ಖಂಡಿತವಾಗ್ಲೂ ಸುಳ್ಳಲ್ಲ ಅಂತಲೇ ಹೇಳ್ಬೋದಲ್ವಾ. ಸೊ ನಿಮಗೇನನ್ಸುತ್ತೆ ಈ ವಿಷಯದ ಬಗ್ಗೆ? ನೀವು ಕೂಡ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡ್ಬೋದು. ಸೊ ಹಾಗೆ ಇವತ್ತಿನ ವಿಡಿಯೋ ಮಾತ್ರ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.